Welcome back to my YouTube channel, According to Arun. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಬ್ಯಾಂಗ್ಳೂರು ಸಿಟಿ ರೌಂಡ್ಸ್ ಹೋಗೋಣ ಅಂತೇಳಿ ಹೊರಡ್ವಿ. ಟ್ರಾಫಿಕಲ್ಲಿ ಯಾಕಪ್ಪ ಸಿಗಾಕೊಳೋದು ಅಂತೇಳಿ ಗಾಡಿನ ಸಿಲ್ಕಿ ಸ್ಟ್ರೀಟಲ್ಲಿ ಪಾರ್ಕ್ ಮಾಡಿ ಮೆಟ್ರೋ ಹತ್ತಿದ್ವಿ. ಇವತ್ತಿನ ವ್ಲಾಗ್ನ ಸ್ಪೆಷಾಲಿಟಿ ಮೊದಲು ಭಕ್ತಿ ವೈಬ್, ನಂತರ ಸಿಟಿ ಲೈಫ್ ವೈಬ್ ಇರುತ್ತೆ. ನಾನು ಫಸ್ಟು ನಮ್ಮ ರಿಲೇಟಿವ್ಸ್ ಮನೆ ಕರ್ಕೊಂಡು ಹೋಗ್ತೀನಿ. ಅಲ್ಲೋಗಿ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ಆಮೇಲೆ ಸಿಟಿ ರೌಂಡ್ಸ್ ಹೋಗೋಣ ಅಂತೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೊರಟೆ. ಬಾಯ್ 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 ಬಾಯ್. ಇದು ಬೆಂಗಳೂರಿನ ಪ್ರಸಿದ್ಧ ಬನಶಂಕರಿ ಅಮ್ಮನವರ ದೇವಸ್ಥಾನ. ಇಲ್ಲಿ ಭಕ್ತರು ತಮ್ಮ ಆಶಯಗಳನ್ನು ಕೇಳಿಕೊಳ್ಳಲು ದೂರದಿಂದ ಬರುತ್ತಾರೆ. ದೇವಾಲಯದ ಗೋಪುರ, ಹೂ ಮಾರಾಟ, ಗಂಟೆ ಸದ್ದು, ಇಲ್ಲಿನ ಅಟ್ಮಾಸ್ಫಿಯರ್ ತುಂಬಾ ಡಿವೈನ್ ಫೀಲಿಂಗ್ ಕೊಡುತ್ತೆ. ಅಮ್ಮನವರ ಬ್ಲೆಸ್ಸಿಂಗ್ ಸಿಕ್ತು. ಈಗ ಸಿಟಿ ವೈಬ್ನ ಎಕ್ಸ್ಪ್ಲೋರ್ ಮಾಡೋಣ. ಇದು ಬೆಂಗಳೂರಿನ ಮೋಸ್ಟ್ ಹ್ಯಾಪನಿಂಗ್ ಸ್ಟ್ರೀಟ್. ವೀಕೆಂಡಲ್ಲಿ ಕ್ರೌಡು ಈ ಥರ ಇರುತ್ತೆ. ಫ್ರೆಂಡ್ಸ್, ಬೆಂಗಳೂರು ಟ್ರಾಫಿಕ್ಕಲ್ಲಿ ನಾವು ಸರ್ವೈವ್ ಆಗಿ ಫೈನಲ್ಲಿ ಬಂದಿರೋ ಪ್ಲೇಸು ಇದು. ಫ್ಯಾಷನ್ ಶೋ ಫ್ರೀ ಎಂಟ್ರಿ ಸ್ಟ್ರೀಟ್. ಚರ್ಚ್ ಸ್ಟ್ರೀಟಲ್ಲಿ ಮೋಸ್ಟ್ ಆಫ್ ದ ಸೂಪರ್ ಕಾರ್ಸ್ನ ನೋಡ್ಬೋದು. ಈ ರೋಡ್ಗೆ ಚರ್ಚ್ ಸ್ಟ್ರೀಟ್ ಅಂತೇಳಿ ಹೆಸರಿಟ್ಟಿದ್ದಾರೆ, ಬಟ್ ಒಂದು ಚರ್ಚ್ ಇಲ್ಲ. ಚರ್ಚ್ ಸ್ಟ್ರೀಟ್ ಪಕ್ಕದ ರೋಡ್ಗೆ ಮಹಾತ್ಮ ಗಾಂಧಿ ರೋಡ್ ಅಂತೇಳಿ ಹೆಸರಿಟ್ಟಿದ್ದಾರೆ. ಮಹಾತ್ಮ ಗಾಂಧಿಯವರ ಒಂದು ಪ್ರಿನ್ಸಿಪಲ್ ಕೂಡ ಇಲ್ಲಿ ಫಾಲೋ ಮಾಡಲ್ಲ. ನಿಮಗೂ ಇದೇ ಥರ ಅನ್ಸಿದ್ರೆ ಕಮೆಂಟ್ ಮಾಡಿ. ಬರೀ ಇಂಥದೆಯ ಕಾರ್ ಹೆಂಗಿದೆಯಲ್ಲ, ಜಾಗ್ವಾರ್. ಸೂಪರ್ ಕಾರ್. ಇದು ಬರೀ ಕಾರಲ್ಲ, ರಸ್ತೆ ಮೇಲೆ ಹೋಗ್ತಿರೋ ATM ಮಿಷಿನ್. ಯಾವ್ದು ಇದು? ಅಮೀಬಾ. ಇದೇನಪ್ಪ ಅಮೀಬಾ ಅಂತೇಳಿ ಹೆಸರಿಟ್ಟಿದ್ದಾರೆ. ವೆಲ್ಕಮ್ ಮಾಡೋಕ್ಕೆ ಸ್ಪೈಡರ್ ಮ್ಯಾನ್ ಹಲ್ಕ್ ನಿಲ್ಲಿಸಿದ್ದಾರೆ. ಈ ಗೇಮ್ನ ಮೂವಿನಲ್ಲಿ ನೋಡಿರ್ತೀರ. ಇದ್ರ ಹೆಸರು ಏನು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಚರ್ಚ್ ಸ್ಟ್ರೀಟಲ್ಲಿ ಜನಗಳು ಸುಮ್ಮನೆ ಹುಚ್ಚರು ಥರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಸ್ವಂತ ಬಿಸ್ನೆಸ್ ಮಾಡಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅಂತೇಳಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ಮಾಡಿ ಈ ಥರ ಸೇಲ್ ಮಾಡ್ತಾರೆ. ನೋಡೋಕ್ಕೆ ಇದು ಫನ್ನಿ ಆಗಿದ್ರೂ ಕೂಡ ಲೈಫಲ್ಲೂ ಹೀಗೆ ಸಮ್ಟೈಮ್ಸ್ ಆಪರ್ಚುನಿಟೀಸ್ಗಳು ಮಿಸ್ ಆಗ್ತಾ ಇರುತ್ತೆ ಅನಿಸುತ್ತೆ. ಅವನ ಐಸ್ ಕ್ರೀಮ್ ಕೊಡ್ತಾ ಇದ್ನೋ ಇಲ್ವೋ, ಬಟ್ ಅವನ ಪೇಷನ್ಸ್ ಮಾತ್ರ ಚೆಕ್ ಮಾಡ್ತಾ ಇದ್ದ. ಫೈನಲಿ ಐಸ್ ಕ್ರೀಮ್ ಸಿಕ್ಕಿದಾಗ ಎಕ್ಸಾಮ್ ಪಾಸ್ ಆದಷ್ಟೇ ಖುಷಿಯಾಗಿರುತ್ತೆ.
ಎಲ್ಲ ಒಂದು ಪ್ಲೇಸಲ್ಲಿ ಕೂತಿದ್ವಿ ಸಿಮ್ಮ ಲಾಸ್ಟ್ ಟೈಮ್. ಹೋಗ್ಬೋದಾ? ಹಾಂ, ಓನ್ಲಿ ಫಾರ್ ಕಪಲ್ಸ್ ಅಂದ್ಬಿಟ್ರು. ನಮ್ಮ ಬ್ಯಾಚುಲರ್ಸ್ಗಳಿಗೆ ಏನು ಮಾಡಬೇಕು ಪಾಪ. No comments. No comments. ನಾವು ಹೋಗಿದ್ದು ಕ್ರಿಸ್ಮಸ್ ವೀಕ್ ಆಗಿದ್ರಿಂದ ಅಂತೂ ತುಂಬಾ ಜನ ಸೇರಿದ್ರು. ಇಲ್ಲಿರೋ ಹೋಟೆಲ್ಗಳ ಕಾಫಿ ಮೆನು ನೋಡಿದ್ರೆ 2 ಆಪ್ಷನ್ನು. ಒಂದು ಕಾಫಿ ಆರ್ಡ್ರ್ ಮಾಡೋದು, ಇಲ್ಲ ಕಿಡ್ನಿ ಡೊನೇಟ್ ಮಾಡೋದು. ಚರ್ಚ್ ಸ್ಟ್ರೀಟಲ್ಲೂ ಇಂಥ ಒಂದು ಬುಕ್ ಸ್ಟಾಲಲ್ಲಿ ಇಷ್ಟು ಜನ ಸೇರಿರೋದನ್ನ ನೋಡಿ ಖುಷಿ ಆಯಿತು. ಬೆಂಗಳೂರಲ್ಲಿ ಫುಡ್ ಸ್ಟ್ರೀಟ್ಗಳಿಗೇನು ಕಡಿಮೆ ಇಲ್ಲ. ಚರ್ಚ್ ಸ್ಟ್ರೀಟಲ್ಲೂ ಲೋಕಲ್ ಫುಡ್ಡಿಂದ ಹಿಡಿದು ಇಂಟರ್ನ್ಯಾಷನಲ್ ಫುಡ್ವರೆಗೂ ಎಲ್ಲನೂ ಸಿಗುತ್ತೆ. ಸ್ಪೈಸಿ ಆಗಿರೋದೇನಾದರೂ ಟ್ರೈ ಮಾಡೋಣ ಅಂಥೇಳಿ ಸ್ವೀಟ್ ಕಾರ್ನು ಹಾಗೂ ವೆಜ್ ಮೋಮೋಸ್ನ ತೊಗೊಂಡು, ಮೋಮೋಸ್ ಒಳಗಡೆ ವೆಜಿಟೇಬಲ್ಸ್ನ ಹಾಕಿ ಪ್ರಿಪೇರ್ ಮಾಡಿರ್ತಾರೆ. ಅದನ್ನು ಸಾಸ್ ಜೊತೆಗೆ ತಿಂತಾಯಿದ್ರೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹೋಗಿದ್ದು ಮೆಗನಾಸ್ ಬಿರಿಯಾನಿಗೆ. ತುಂಬಾ ಹೊಟ್ಟೆ ಹಸುವಾಗಿತ್ತು. ಹೋದ ತಕ್ಷಣ ಒಂದು ಪನ್ನೀರ್ ಗೀ ರೋಸ್ಟ್ ತೊಗೊಂಡ್ವಿ. ನೆಕ್ಸ್ಟ್ ತೊಗೊಂಡಿದ್ದೇನೆ ಮೆಗನಾಸ್ ವೆಜ್ ಬಿರಿಯಾನಿ. ಬಾಸುಮತಿ ರೈಸಿಂದ ಮಾಡಿರ್ತಾರೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಮಾರಲ್ ಆಫ್ ದ ಸ್ಟೋರಿ ಈಸ್, ಇವತ್ತು 2 ಫೇಸಸ್ ಆಫ್ ಬ್ಯಾಂಗ್ಳೂರ್ ನೋಡಿದ್ದೀವಿ. ಒಂದು ಡೆವೋಷನ್ನು, ಮತ್ತೊಂದು ಸೆಲೆಬ್ರೇಷನ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.